ಹರಿ ಓಂ ವೀಕ್ಷಕರೇ, ಇವತ್ತು ನಾವು ನಮ್ಮ ದೇಹದ ಕೆಳಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಹಾಗೂ ನಮ್ಮ ದೇಹದ ಕೆಳಭಾಗವನ್ನ ಶಕ್ತಿಯುತವಾಗಿ ಮಾಡಲು ಸಹಾಯ ಮಾಡುವಂತ 3 ಆಸನವನ್ನ ಅಭ್ಯಾಸ ಮಾಡೋಣ. ಈ 3 ಆಸನ ನಿಮ್ಮ ದೇಹದಲ್ಲಿ ಹಾಗೂ ದೇಹದ ಕೆಳಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿ ನಿಮ್ಮ ದೇಹದ ಕೆಳಭಾಗವನ್ನ ಶಕ್ತಿಯುತವಾಗಿ ಮಾಡಲು ಸಹಾಯ ಮಾಡುತ್ತೆ. ಮನೆ ವೀಕ್ಷಕರೇ, ಈಗ ಆಸನವನ್ನ ಅಭ್ಯಾಸ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ ರಿಕಾ. ಮನೆ ವೀಕ್ಷಕರೇ, ಈಗ ಮೊದಲನೇ ಆಸನ ಏಕಪಾದ ಅಧೋಮುಖ ಶ್ವಾನಾಸನವನ್ನ ಅಭ್ಯಾಸ ಮಾಡೋಣ. 2 ಕೈಗಳನ್ನ ಮುಂದಕ್ಕೆ ಚಾಚ್ತಾ ಪರ್ವತಾಸನದ ಸ್ಥಿತಿ ಬನ್ನಿ. ಪರ್ವತಾಸನ ಸ್ಥಿತಿಯಿಂದ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮೇಲಕ್ಕೆತ್ತ ಏಕಪಾದ ಅಧೋಮುಖ ಶ್ವಾನಾಸನ. ಏಕಪಾದ ಅಧೋಮುಖ ಶ್ವಾನಾಸನದಿಂದ ಈಗ ನಿಧಾನವಾಗಿ ಇನ್ನೊಂದು ಆಸನವನ್ನ ಅಭ್ಯಾಸ ಮಾಡೋಣ. ಬಲಗಾಲನ್ನ ಮುಂದಕ್ಕೆ ತೆಗೆದುಕೊಂಡು ಬನ್ನಿ. ಬಲಪಾದವನ್ನ 2 ಹಸ್ತಗಳ ಮಧ್ಯೆ ಇರಿಸಿ ಎಡಮಂಡಿಯನ್ನ ನೆಲಕ್ಕೆ ತಾಗಿಸಿ ಆಂಜನೇಯನಾಸನ. ಹಾಗೆ ಆಂಜನೇಯನಾಸನದಿಂದ ನಿಧಾನವಾಗಿ 2 ಕೈಗಳನ್ನ ಕೆಳಗಡೆ ಚಾಚ್ತಾ ಈಗ ಪಾರ್ಶ್ವೋತ್ತನಾಸನವನ್ನ ಅಭ್ಯಾಸ ಮಾಡೋಣ. ಇಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮಂಡಿಯನ್ನ ನೇರ ಮಾಡಿ ಪಾರ್ಶ್ವೋತ್ತನಾಸನ. ಈಗ ಮತ್ತೆ ನಿಧಾನವಾಗಿ ಆಂಜನೇಯನಾಸನಕ್ಕೆ ಬನ್ನಿ. ಹಾಗೆ ಆಂಜನೇಯನಾಸನದಿಂದ ನಿಧಾನವಾಗಿ ಮತ್ತೆ ಏಕಪಾದ ಅಧೋಮುಖ ಶ್ವಾನಾಸನ. ಇದು ಒಂದು ಬದಿಗೆ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಈಗ ಎಡಗಾಲನ್ನೆತ್ತ ಏಕಪಾದ ಅಧೋಮುಖ ಶ್ವಾನಾಸನ. ಹಾಗೆ ನಿಧಾನವಾಗಿ ನಿಮ್ಮ ಎಡಪಾದವನ್ನ 2 ಹಸ್ತಗಳ ಮಧ್ಯೆ ಇರಿಸಿ ಆಂಜನೇಯನಾಸನ. 2 ಕೈಗಳನ್ನ ಮೇಲಕ್ಕೆತ್ತಿ. ಅದಾದ ನಂತರ ಮತ್ತೆ ನಿಧಾನವಾಗಿ ಕೈಯನ್ನ ಕೆಳಗಡೆ ಇಳಿಸ್ತಾ ಪಾರ್ಶ್ವೋತ್ತನಾಸನ. ಪಾರ್ಶ್ವೋತ್ತನಾಸನದಿಂದ ಮತ್ತೆ ನಿಧಾನವಾಗಿ ಆಂಜನೇಯನಾಸನ. ಆಂಜನೇಯನಾಸನದಿಂದ ಮತ್ತೆ ಏಕಪಾದ ಅಧೋಮುಖ ಶ್ವಾನಾಸನ. ಈ ರೀತಿಯಾಗಿ ನೀವು ಪ್ರತಿಯೊಂದು ಆಸನವನ್ನ 3 ಬಾರಿ ಪುನರಾವರ್ತನೆಯನ್ನ ಮಾಡಿ. ಅದಾದ ನಂತರ ಈಗ ಪ್ರತಿಯೊಂದು ಆಸನವನ್ನ 10 ಸೆಕೆಂಡ್ಸ್ ಹೋಲ್ಡ್ ಮಾಡೋಣ. ಮೊದಲನೇ ಆಸನ ಏಕಪಾದ ಅಧೋಮುಖ ಶ್ವಾನಾಸನದಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 10 ಸೆಕೆಂಡ್ಸ್ ಅಧೋಮುಖ ಶ್ವಾನಾಸನದಲ್ಲಿ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನ ಮುಂದಕ್ಕೆ ತೆಗೆದುಕೊಂಡು ಬಂದು ಆಂಜನೇಯನಾಸನದಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ 2 ಕೈಗಳನ್ನ ಕೆಳಗಡೆ ಇಳಿಸ್ತಾ ಪಾರ್ಶ್ವೋತ್ತನಾಸನದಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಹಾಗೆ ಮತ್ತೆ ನಿಧಾನವಾಗಿ ಆಂಜನೇಯನಾಸನ. ಆಂಜನೇಯನಾಸನ ಆದ ನಂತರ ಮತ್ತೆ ಏಕಪಾದ ಅಧೋಮುಖ ಶ್ವಾನಾಸನ. ಮತ್ತೆ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ದೇಹದ ಕೆಳಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿ ದೇಹದ ಕೆಳಭಾಗವನ್ನ ಶಕ್ತಿಯುತವಾಗಿ ಮಾಡಲು ಸಹಾಯ ಮಾಡುವಂತ 3 ಸರಳವಾದ ಆಸನ. ಈ 3 ಆಸನವನ್ನ 3 ಬಾರಿ ಪುನರಾವರ್ತನೆ ಆದ ನಂತರ ಬಲ ಮತ್ತು ಎಡಬದಿಗೆ 2 ಬದಿಗೆ ನೀವು 10 ಸೆಕೆಂಡ್ಸ್ ಹೋಲ್ಡ್ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ದೇಹದ ಕೆಳಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಸಿಗುತ್ತೆ. ಇದರಿಂದ ನಿಮ್ಮ ದೇಹದ ಕೆಳಭಾಗದಲ್ಲಿ ತುಂಬಿಕೊಂಡಿರುವಂತಹ ಕೊಬ್ಬನ್ನ ಕರಗಿಸಿ ದೇಹದ ಕೆಳಭಾಗ ಶಕ್ತಿಯುತವಾಗಿ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.